ಸತತ 75 ದಿನಗಳ ಕಾಲ 2 ಹಂತದಲ್ಲಿ ಚಿತ್ರೀಕರಣಗೊಂಡ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರದ ಚಿತ್ರೀಕರಣಕ್ಕೆ ಇಂದು ಅಂತಿಮ ತೆರೆ. ಇದನ್ನು ಸಿನಿಮಾ ಭಾಷೆಯಲ್ಲಿ ಕುಂಬಳಕಾಯಿ ಎನ್ನಲಾಗುತ್ತೆ. ಒಬ್ಬ ನಿರ್ದೇಶಕ ಜನರನ್ನು ಮನರಂಜಿಸುವುದಕ್ಕೋ ಅಥವಾ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವುದಕ್ಕೋ ತನ್ನ ಕಲ್ಪನೆಯ ಜೊತೆಗೆ ವಾಸ್ತವದ ಕೆಲವು ಸತ್ಯಾಂಶಗಳನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಪಾತ್ರಗಳನ್ನು ಸೃಷ್ಟಿಸಿ ಆ ಕಥೆಗೆ ಜೀವ ತುಂಬಲು ಹಲವಾರು ನಟ ನಟಿಯರನ್ನು ಆಯ್ಕೆ ಮಾಡಿ ಅವರ ನಟನೆಗೆ ಜೀವ ತುಂಬಲು ಒಂದು ತಂತ್ರಜ್ಞರ ತಂಡವನ್ನು ಕಟ್ಟಿಕೊಂಡು ಅವರನ್ನೆಲ್ಲ ಒಂದು ಜಾಗದಲ್ಲಿ ಸೇರಿಸಿ ಆ ಒಂದು ಸಿನಿಮಾ ತಂಡದ ಎಲ್ಲ ಖರ್ಚು ವೆಚ್ಚ ಆಗು ಹೋಗುಗಳನ್ನು ಭರಿಸಲು ಒಬ್ಬ ಸದಭಿರುಚಿಯ ನಿರ್ಮಾಪಕರನ್ನು ಹುಡುಕಿ ಸಿನಿಮಾದ ಆರಂಭದಿಂದ ಅಂತಿಮದವರೆಗೂ ತನ್ನ ತಂಡದವರ ಯೋಗಕ್ಷೇಮವನ್ನು ನೋಡಿಕೊಂಡು ಅಷ್ಟು ದಿನಗಳ ಕಾಲ ನಿರ್ಮಾಪಕರು ಎಲ್ಲರಿಗೂ ಅನ್ನದಾತರಾಗಿರುತ್ತಾರೆ. ಇದೊಂದು ಸಮಾಜ ಸೇವೆಯೇ ಸರಿ. ಇಂತಹ ಸಹೃದಯ ನಿರ್ಮಾಪಕರು ನಿರ್ದೇಶಕರ ನಿರ್ದೇಶನದಂತೆ ಸಿನಿಮಾದ ಚಿತ್ರೀಕರಣ ಕೊನೆಗೊಂಡ ದಿನ ಆ ಸಿನಿಮಾಕ್ಕಾಗಿ ಸತತವಾಗಿ ಹಗಲಿರುಳು ದುಡಿದ ನಟ ನಟಿಯರಿಗಾಗಲಿ ತಂತ್ರಜ್ಞರಿಗಾಗಲಿ ಯಾವುದೇ ಕೆಟ್ಟ ದೃಷ್ಟಿ ತಾಕದಿರಲಿ ಎಂದು ತನ್ನೆಲ್ಲ ತಂಡದವರಿಗೆ ಕುಂಬಳಕಾಯಿಯಿಂದ ದೃಷ್ಟಿ ತೆಗೆಯುವುದೇ ಸಿನಿಮಾ ಭಾಷೆಯಲ್ಲಿ ಸಿನಿಮಾಕ್ಕೆ ಕುಂಬಳಕಾಯಿ ಎಂದು. ಆ ಒಂದು ಕ್ಷಣ ತುಂಬಾ ಕಠಿಣ. ಎಲ್ಲಿಂದಲೋ ಎಲ್ಲೋ ಒಂದು ಜಾಗದಲ್ಲಿ ಸುಮಾರು ದಿನಗಳ ಕಾಲ ಒಟ್ಟಾಗಿದ್ದು ನಂತರ ತಮ್ಮ ತಮ್ಮ ಗೂಡಿಗೆ ಹಿಂದಿರುಗಲು ಮನಸ್ಸುಗಳು ಭಾರ. ಇಂತಹ ಒಂದು ಗಳಿಗೆಗೆ ಕಾರಣರಾದ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಒಂದು ದೊಡ್ಡ ನಮನ. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರಕ್ಕೆ ಒಳ್ಳೆಯದಾಗಲಿ.